ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಾನ ಮಾಡದೆ ಮಣ್ಣು ಮಾಡಬೇಕು ಅಂತ ಯಾಕೆ ಹೇಳ್ತಿದೀಯ ಜೀವ? ಅವ್ರ ಮನೆಯವ್ರನ್ನ ಕೇಳಿದೆ ಸ್ವಾಮಿ. ಅವ್ರಿಗೆ ಯಾರು ಇಲ್ಲ ಅಂತ ಹೇಳಿದ್ಯಲ್ಲ? ಅಂದ್ರೆ ದೂರ ಸಂಬಂಧಿಕರನ್ನ ಕೇಳಿದೆ. ಹೀಗೆ ಮಾಡಕ್ ಹೇಳಿದ್ರು ಸ್ವಾಮಿ. ಅವಳು ಹಾವು ಅಂತಿದೀಯ, ಪ್ರಾಣನೂ ಹೋಗಿಲ್ಲ ಅಂತಿದೀಯ. ಹೂತಾಕಿದೀಯಲ್ಲ, ಆಗ್ಲೂ ಪ್ರಾಣ ಹೋಗೋದಿಲ್ವಾ? ಹೋಗಲ್ಲ ಸ್ವಾಮಿ, ಯಾಕಂದ್ರೆ ಅಲ್ಲಿ ಈಗ ಹುತ್ತ ಬೆಳೆದಿರುತ್ತೆ. ಹಾವಿನ ಹುತ್ತನ? ಹೌದು ಸ್ವಾಮಿ. ದೊಡ್ಡ ಬೊಟ್ಟಮ್ಮನ ಹೆಸರಲ್ಲಿ ಬಂದಿರೋ ಆ ನಾಗಮ್ಮ ಆ ಹುತ್ತದಿಂದ ಆಚೆ ಹೋಗ್ತಾಳೆ. ಕಾಫಿ ತಗೊಳ್ರಿ. ನನ್ಗೊಬ್ಬನಿಗೆ ತಂದಿದೆಯಲ್ವೇನೆ, ಅವರಿಬ್ಬರಿಗೂ ತರೋದಲ್ವಾ? ಪರವಾಗಿಲ್ಲ ಬಿಡಿ ಮಾವ, ನೀವು ಕುಡೀರಿ. ಹಾಕಿದ್ದನ್ನ ತಿಂದೆ, ಕೊಟ್ಟಿದ್ದನ್ನ ಕುಡಿದೆ ಸಲಹೆಗಳನ್ನ ಕೊಡ್ತಾ ಇದಾರೆ ನಿಮ್ಮ ಮಾವ. ಬಲ್ಗೈಯಲ್ಲಿ ಏನೋ ಲೆಕ್ಕ ಹಾಕ್ತಿದ್ಯಲ್ಲ ವೇಶ್. ಎಡಗೈಲಿ ಕಾಫಿ ಕುಡಿತ್ಯಾ ಅಂತ ಕೊಟ್ರು, ನೋವಲ್ಲಿ ಹೇಗ್ ಕುಡಿತ್ಯಾ? ತಂದು ಕೊಡೋದು ಬಿಟ್ಟು ಕತೆ ಹೇಳ್ತಾ ಇದ್ದಾಳಪ್ಪ. ಸರಿ ಬಿಡಿ ಮಾವ, ಡಿಸ್ಟರ್ಬ್ ಮಾಡಿಬಿಡಿ. ಹಾಂ ಬ್ರೋ, ಈ ಫೈಲ್ ಮಾತ್ರ ಕಳಿಸಿಲ್ಲ ಇನ್ನು. ಕಂಪ್ನಿ ಲಾಸನ್ನು ಚೆಕ್ ಮಾಡಿದ್ಮೇಲೆ ಕಳಿಸೋಣ ಅಂತ ಅಂದ್ಕೊಂಡೆ. ಹೌದು ಕಣ, ನಿಮ್ಮ ಅತ್ತಿಗೆಗೆ ಬುಕ್ ತಗೊಂಬರೋದಕ್ಕೆ ಹೇಳ್ದೆ. ತಂದ್ವಿ. ತಗೊಳ್ಳಿ ಯಜಮಾನ್ರೆ. ಏನದು? ರತ್ನಶಾಸ್ತ್ರ ಗ್ರಂಥ. ಗಂಧದ ವಾಸನೆ ಬಿಟ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಅದು ಗ್ರಂಥ ಅಲ್ಲ. ನೈನಿ, ಇದನ್ನೇ ತಗೊಂಬಂದೆ. ತಾವೇ ತಾನೇ ಪುಸ್ತಕ ತಗೊಂಡ್ ಬನ್ನಿ ಅಂದಿದ್ದು. ದೇವ್ರ ಮನೇಲಿ ಇದ್ದಿದ್ ಗ್ರಂಥನ ಹೂವಿರೋ ತಟ್ಟೆಲಿ ಇಟ್ಕೊಂಡು ತಂದ್ವಿ. ಆ ಹೂ ತಗೊಂಡು ನೀವಿಬ್ರು ಕಿವಿ ಮೇಲಿಟ್ಕೊಳ್ಳಿ. ಬ್ರೋ ತರಕ್ಕೆ ಹೇಳಿದ್ದು ಕಂಪ್ನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬುಕ್. ಓ ಅದಾ? ಇಂಥ ಮಾಡ್ರನ್ನ ಸುತ್ತ ಇಟ್ಕೊಂಡ್ರೆ ಮತ್ತಿನ್ನೇನಾಗತ್ತೆ? ನಾನು ಮೊಡ್ಡ ಅಲ್ಲ ಪುತ್ರ, ಗೂಳಿ. ನನ್ ಗಂಡ ಹಸು ಆಗಿದ್ರೆ ಚೆನ್ನಾಗಿರೋದು, ನೀವಿಬ್ರು ಸಂಸಾರ ಮಾಡ್ಬೋದಿತ್ತು. ಹೌದು ಮತ್ತೆ. ಚೇಚೆ, ಇವನ್ ಜೊತೆ ಸಂಸಾರನ ಅಸಹ್ಯವಾಗಿ. ಅವನು ಇವನು ಅನ್ಬೇಡ, ಗುಂಬಿಡ್ತಾನಷ್ಟೇ. ಯಜಮಾನ್ರೆ, 1 ನಿಮಿಷ, ಕಂಪನಿ ಲಾಸ್ ಬುಕ್ನ ತಗೊಂಡ್ ಬರ್ತೀನಿ. ನೈನಿ,
ಆಮೇಲೆ ನೋಡ್ಕೊ. ಬುಕ್ ಮೇಲೆ ಹೆಸರು ಬಿಟ್ರೆ ಬೇರೆ ಏನೂ ಕಾಣಿಸ್ತಿಲ್ಲ ವಿಶಾಲ್. ರಫ್ ನೋಟ್ ಬುಕ್ ತರ ಯೂಸ್ ಮಾಡ್ಕೋಬಹುದು. ಈ ಗ್ರಂಥ ನೋಡ್ತಿದ್ರೆ ಗೊತ್ತಿಲ್ಲದಿರೋ ಫೀಲಿಂಗ್ಸು ವೈಬ್ರೇಷನ್ಸು ಬರ್ತಿದೆ ಮಾಮ್. ಖಾಲಿ ಪೇಪರ್ ನೋಡ್ತಿದ್ರೆ ನಿಮ್ಗೆ ಬ್ಲಾಂಕ್ ಚೆಕ್ ನೋಡ್ದಂಗ ಅನ್ಸುತ್ತೇನೋ. ಎಷ್ಟೇ ಆದ್ರೂ ಬಿಸ್ನೆಸ್ ಮ್ಯಾನ್ ಅಲ್ವಾ? ಅದನ್ನ ಖಾಲಿ ಅನ್ಕೊಂಡಿರೋರ್ ತಾಲೇನೆ ಖಾಲಿ. ಅದ್ರಲ್ಲೇನೋ ಇದೆ ಅನ್ನೋರೇ ಮೇಧಾವಿಗಳು. ಏನಿದೆ ಅಂತ ನೀವು ಹಾಗೆ ಹೇಳ್ತಾ ಇದ್ದೀರಾ? ಬೋಂಡ ತಿಂದ್ಮೇಲೆ ಕೈ ಕಂಡಿರೋ ಎಣ್ಣೆನ ಒರೆಸ್ಕೋಬಹುದು. ಇಲ್ಲ ಅಂತಂದ್ರೆ ಆ ಪೇಪರ್ನ ಹರಿದಾಕಿ ಕಡ್ಲೆಕಾಯಿ ಪಟ್ನ ಕಟ್ಕೋಬಹುದು. ಹೋಗ್ಲಿ ಬಿಡಿ, ನಿಮಗ ಅಭ್ಯಾಸನೇ ಅಲ್ವಾ? ಏನದು? ರೈಲ್ವೆ ಸ್ಟೇಷನ್ ಅಲ್ಲಿ ವಡೆ ವಡೆ, ಮಸಾಲ್ ವಡೆ, ಮಿರ್ಚಿ ಬಜ್ಜಿ, ಕಡಕ್ ಚಾಯ್ ಅಂತ ಮಾರೋದು. ನಿನಗ್ ತೆಗೆದು ಬಿಟ್ಟು ಬೇಡ ಪುತ್ರ. ಶಿವನ್ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತೀನಿ, ಅದು ಖಾಲಿ ಪುಸ್ತಕ ಅಲ್ಲ. ಮತ್ತಿನ್ನೇನು ಹೇಳೋದ್ಯಾಕ್ ಸುಮ್ನಾ? ನೋಡ ಆಶ್ಚರ್ಯ ಪಡುವಂತೆ. ಹೌದಾ? ಅಷ್ಟೆಲ್ಲ ಸೀನ್ ಇದ್ಯಾ? ನಿನಗ್ಯಾಕೆ ಗೊಂಬೆ? ನಿಮ್ಮಕ್ಕ 1 ಲಕ್ಷ ರೂಪಾಯಿ ಕೊಟ್ಟು ಆ ಬುಕ್ ತಗೊಂಡಿದ್ದಾಳೆ. 50-60 ಸಾವಿರ ರೂಪಾಯಿ ಲಾಭ ಬರ್ತಿದ್ ಹಾಗೆ ಮೂತಿ ತಿರುಗಿಸ್ಕೊಂಡು ವ್ಯಂಗ್ಯ ಆಡ್ತಿದ್ಯಾ? ಅವಳ ಬಗ್ಗೆ ಗೊತ್ತಲ್ವಾ ಅತ್ತೆ? ಮೊದಲು ನಂದೀಶನ್ಗೆ ಈ ಗ್ರಂಥದ ಬಗ್ಗೆ ಏನ್ ಗೊತ್ತು ಅಂತ ತಿಳ್ಕೊಳ್ಳೋಣ. ನೀನ್ ಹೇಳಪ್ಪ ನಂದೀಶ. ಹೇಳ್ತೀನಿ, ಅದು ಬರೀ ಖಾಲಿ ಹಾಳೆ ಅಲ್ಲ, ನಿಗೂಢ ರಹಸ್ಯವಾಗಿ ಅಕ್ಷರದೊಳಗಡೆ ಅಡಗಿರೋ, ಕಂಡ್ರು ಕಾಣದೇ ಇರೋ ಅಂತ ರತ್ನಶಾಸ್ತ್ರ ಗ್ರಂಥ. ಆಹಾ, ಅದ್ರಲ್ಲಿ ಬರ್ತಿದಾರಾ? ಹೌದು ಮಾತೆ. ಎಲ್ಲಿ ಓದು? ಅಂಬಾ ಶಿವಶಂಭೋ. ಓದು ಅಂತಂದ್ರೆ ಅಂಬಾ ಅಂಬಾ ಅಂತಿದ್ದೀರಲ್ಲ. ಓದಕ್ ಬರಲ್ವೇನೋ? ಅದ್ರಲ್ಲಿ ಬರ್ದಿದ್ರೆ ತಾನೇ ಮ್ಯಾಟ್ರು. ಬಾಯಿಗೆ ಬಂದಿದ್ದನ್ನ ಮಾತಾಡಿ ನಮಗೆ ಚೊಳ್ಳೆ ಹಣ್ಣು ತಿನ್ಸೋಕ್ ನೋಡ್ತಿದ್ದಾನೆ ನಂದೀಶ. ಬರ್ದಿದೆ, ದೊಡ್ಡ ಬೊಟ್ಟಮ್ಮಂಗ್ ಮಾತ್ರ ಅದನ್ನ ಓದೋದಿಕ್ ಸಾಧ್ಯ. ದೊಡ್ಡ ಬುಟ್ಟಮ್ಮನ ಅವರೆಲ್ಲಿದ್ದಾರೆ? ನಮ್ಮ ಮನೇಲಿ. ಅಯ್ಯೋ ಲೈಟ್ ಹೌಸ್, ನನ್ನ ಎತ್ಕೊಳ್ಳೆ ಪ್ಲೀಸ್ ಪ್ಲೀಸ್. ಏನ್ರಿ ನೀವು? ಸ್ವಲ್ಪ ಸುಮ್ನೆ ಇರಿ. ನೈನಿ, ನಿಮ್ ತಮಾಷೆನ ಇಷ್ಟಕ್ಕೆ ನಿಲ್ಸಿ. ನನ್ ಗಂಡ ಎದೆ ಹೊಡ್ಕೊಂಡು ಸತ್ತೋಗ್ತಾನಷ್ಟೇ.
ದೊಡ್ಡ ಬುಟ್ಟಮ್ಮನ್ ವಿಷಯ ಗೊತ್ತಿಲ್ಲ ಆದ್ರೆ ನಮ್ಮ ಆಂಟಿ ಬೊಟ್ಟೆ ಅಳ್ಸೋಗೋ ತರ ಇದೆ. ಹೌದಲ್ವಾ? ಮೊದ್ಲೇ ನನ್ಗಿರೋದು ಒಬ್ನೇ ಒಬ್ಬ ಗಂಡ. ಅಂದ್ರೆ ನಮ್ಮ ಮಾಮ್ಗೆ ಇಬ್ರು ಗಂಡಂದ್ರು ಅಂತ ಹೇಳ್ತಾ ಇದ್ದೀರಾ ಅತ್ತೆ? ಏ ಇಡಿಯಟ್, ಈಗ ಟಾಪಿಕ್ ಬೇಕಾ? ಅತ್ಗೆ, ದೊಡ್ಡ ಬಟ್ಟಮ್ಮ ಮನೆಗೆ ಬಂದಿದ್ರು ಅಂದ್ರೆ ಏನರ್ಥ? ಅವತ್ತು ಅವರು ನಿಮ್ಮ ಹುಟ್ಟಿದಬ್ಬದ ದಿನ ವಿಷ ಬೆರ್ತಿದ್ ಕೇಕ್ ತಿಂದು ಸತ್ತೋದ್ರು ಅಲ್ವಾ? ನೆನಪು ಮಾಡಿದ್ ಒಳ್ಳೇದಾಯ್ತು ವಿಕ್ರಾಂತ್. ಇಷ್ಟಕ್ಕೂ ಕೇಕಲ್ಲಿ ವಿಷ ಬೆರೆಸಿದ್ ಯಾರು ಅಂತ ಗೊತ್ತಾಯ್ತಾ? ನೀನ್ ಸುಮ್ನೆ ಇರೇ. ಮನೆಗ್ ಬೆಂಕಿ ಬಿತ್ತಲ್ಲ ಅಂತ ಅಳ್ತಿದ್ರೆ ಬೀದಿ ದೀಪನೇ ಬೇಡ, ಬೆಳಕು ಜೋರಾಗೆ ಇದೆಯಲ್ಲ ಅಂತ ಹೇಳಿದ್ಲಂತೆ ನಿನ್ನಂತವಳು ಯಾರೋ. ದೊಡ್ಡ ಬೊಟ್ಟಮ್ಮನ್ ದೇಹನ ಸುಟ್ಟಿಲ್ಲ, ಹೂತಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರು ಈ ಮನೆಗ್ ಬಂದು ಹೇಳಿದ್ರೆ ದೊಡ್ಡ ಬೊಟ್ಟಮ್ಮ ಬದುಕಿದಾಳೆ ಅಂತ ತಮಾಷೆ ಮಾಡ್ತಿದ್ಯಲ್ಲ ನಯನಿ. ಹಾಗ ಅನ್ಬೇಡಿ ಅತ್ತೆ, ಆ ದೊಡ್ಡ ಬುಟ್ಟಮ್ಮ ನನಗೆ ಕಾಣಿಸಿದ್ಲು. ಆ ವಿಷಯನ ಯಜಮಾನ್ರು ಕೂಡ ಹೇಳಿದ್ದೀನಿ. ನಿಜನ ವಿಶಾಲು? ನಾನಂತೂ ನೋಡ್ಲಿಲ್ಲ ಮಾವ. ನೋಡಕ್ಕೂ ಆಗಲ್ಲ ಬಾವ, ಆದ್ರೆ ನಮ್ಮ ಅಕ್ಕ ನೋಡಿದ್ಲು. ನಿನಗದ್ ಹೇಗ್ ಗೊತ್ತು ಸುಮನಾ? ಯೋಚಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ನಮ್ಮ ಅಕ್ಕನ ಕಣ್ಗೆ ಆತ್ಮ ಕಾಣಿಸತ್ವೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ? ಓ ನಿನ್ನ ಹಾ, ಯಾಕೆ? ಎಲ್ರಿಗೂ ಭಯ ಆಯ್ತಾ? ದೊಡ್ಡ ಬೊಟ್ಟಮ್ಮ ಏನಾದ್ರೂ ಈ ತರ ಕಿರ್ಚಿದ್ಲಾ ಅಂತ ಕೇಳಕ್ಕೆ ನಾನು ಹೀಗ್ ಮಾಡ್ದೆ. ತಲೆ ಕೆಟ್ಟವಳೆ, ಎದೆ ಒಡೆದೋಗ್ತಿತ್ತಲ್ಲೇ. ಉರಿತಾ ಇರೋ ಕರ್ಪೂರನ ನುಂಗಿದ್ರು ಕೂಡ ಯಾರು ಹೀಗೆ ಕಿರ್ಚ್ಕೊಳಲ್ವೇ? ನೀವ್ ಯಾಕ್ರೆ ಇಲ್ಲಿ ಬಂದು ನಿಂತಿದ್ದೀರಾ? ನಾನು ನಿನ್ನ ಜಾಸ್ತಿ ದಿನ ಬದುಕಲ್ಲ ಅನ್ಸತ್ತೆ ಕಣೆ. ಭಯ ಪಡಿಸ್ತಾ ಇದ್ದಾಳೆ. ಬಿಡ್ತು ಅನ್ನಿ ಚಿಕ್ಕಪ್ಪ, ನಿಮ್ ಹೆಂಡತಿ ನೆನ್ಸ್ಕೊಳ್ಳಿ, ಭಯ ಹೊಟ್ಟೋಗುತ್ತೆ. ಲೇ, ನೀನ್ ಬಾಯಿ ಮುಚ್ಕೊಂಡಿರ. ನೈನಿ, ದೊಡ್ಡ ಬೊಟ್ಟಮ್ಮನ ಆತ್ಮನ ನೋಡಿದ್ಯಾ ಅಂದ್ರೆ ಅಯ್ಯಮ್ಮ ಸತ್ತೋದಾಗೇನೆ. ಆದ್ರೂ ಅದು ತುಂಬಾ ಪವರ್ಫುಲ್ ವಿಷಯ. ನಿನಗೆ ಹೇಗೆ ಗೊತ್ತು ಬ್ರೋ? ಹೇಗೆ ಅಂತಂದ್ರೆ, ಏಯ್, ನೀನೇನೋ ಟೇಸ್ಟ್ ಮಾಡಿರೋ ತರ ಹೇಳ್ತಿದ್ಯಾ? ಬಾಯ್ ಮುಚ್ಕೊಂಡು ಇರ್ಬೇಕಾಗಿರೋದು ನೀನೇ ಕಣೋ. ನಿನ್ನೆ ರಾತ್ರಿ ದೊಡ್ಡ ಬುಟ್ಟಮ್ಮ ಆತ್ಮನ ನೈನಿ ನೋಡಿ ನನ್ನ ಹತ್ರ ಹೇಳಿದ್ಲು, ಆದರೆ ನಾನೇ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮೇ ಬಿ ರತ್ನಶಾಸ್ತ್ರ ಗ್ರಂಥನ ಓದೋದಕ್ಕೆ ಬಂದಿರ್ಬೇಕೇನೋ. ಯಾವ್ದೋ ಟಿಫನ್ ಸೆಂಟರ್ಗೆ ಬಂದು ಗೋಲಿ ಬಜ್ಜಿ ತಿಂದು ಹೋಗಿರೋ ತರ ಹೇಳ್ತಿದ್ದೀರಾ ವಿಕ್ರಾಂತ್? ಓ ಅಂತ ನನ್ ಭುಜ ಹಿಡ್ಕೊಂಡು ಎಳಿಬೇಡ್ರಿ, ಸ್ವಲ್ಪ ಧೈರ್ಯವಾಗಿರ್ರಿ. ಈ ಗ್ರಂಥ ತಂದಿರೋದ್ರಿಂದ ಚಿತ್ರ ವಿಚಿತ್ರ ನಡೆಯೋದು ಖಚಿತ. ಅಲ್ಲದೆ ಇದಕ್ಕೂ ಮುಂಚೆ ಕೃಷ್ಣಕಲ್ಲನ್ನ ತಂದಿದ್ದೀರಲ್ಲ. ನಾಡಿದ್ದು ಹುಣ್ಣಿಮೆ, ಅವತ್ತು ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಇಟ್ಟು ಬರ್ತೀನಿ. ಒಂದ್ ನಿಮಿಷ ನಂದೀಶ, ದೊಡ್ಡ ಬೊಟ್ಟಮ್ಮ ಅದನ್ನ ಓದ್ಬೋದು ಅಂತ ನಿನಗೆ ಹೇಗ್ ಗೊತ್ತು? ಅಂಬ ಶಿವಶಂಭೋ, ಯಾರು ಯಾವುದಕ್ಕೋಸ್ಕರ ಬರ್ತಾರೋ ಅವರಾಗ್ಲಿ, ಯಾವುದನ್ನ ದೂರವಾಗಿ ಇಡಬೇಕು ಅಂತ ಅನ್ಕೋತಾರೋ ಅವರಾಗ್ಲಿ ಈ ಗ್ರಂಥವನ್ನ ಓದಬಹುದು.
ಆ ವಿಷಯನ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾ ಇರೋದು. ನಮಗ್ ಗೊತ್ತಾಗ್ಬಿಡುತ್ತೆ, ಶಿವ ಭಕ್ತರಲ್ವಾ? ಆ ವಿಷಯಕ್ ಬಂದ್ರೆ ಆ ಪರಮಶಿವನ್ ಮಡತಿ ವಿಶಾಲಾಕ್ಷಮ್ನವ್ರಿಗೆ ಪರಮ ಭಕ್ತೆ ನಮ್ಮಕ್ಕ. ಅವಳು ಓದ್ಬೋದಾ? ಓದೋ ಕಾಲ ಬರಬಹುದು. ಡಮ್ಮೋ ಡಮ್ಮ, ಬೇಗನೆ ಬರ್ಬೋದು. ಒಳ್ಳೇದೆ. ಆ ಟೈಮ್ ಬಂದರೆ ಅತ್ತಿಗೆ ಓದಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ಎಲ್ರಿಗೂ ವಿಷಯ ಏನು ಅಂತ ಗೊತ್ತಾಗುತ್ತೆ. ಆದರೆ ನಾಳೆವರೆಗೂ ಟೈಮ್ ಇರೋದು. ನಾಡಿದ್ದು ಕೃಷ್ಣಕ್ಕಲ್ಗೆ ಈ ಮನೇಲಿ ಜಾಗ ಇರಲ್ಲ. ಎಲ್ಲಿಂದ ತಂದು ನಾನು ತಗೊಂಡು ಹೋಗಿ ಅಲ್ಲೇ ಇಟ್ಬಿಡ್ತೀನಿ. ಮತ್ತೆ ವಾಪಸ್ ತಗೊಂಡ್ ಬರ್ತಾರೆ ವಿಶಾಲ್. ನಮ್ ಮನೇಲಿರೋರು ಆಸೆ ಬುರುಕರು, ದುಡ್ಡಿಗೆ ಬರ್ಗೋರು, ಸೋಮಾರಿಗಳು. ನೀನ್ ಬಾಯಿ ಮುಚ್ಕೊಂಡಿರ. ಯಾರು ಹೇಳಿದ್ದು ಅಂತ ಅರ್ಥ ಆಯ್ತು. ಏಯ್, ಅವಳನ್ನ ಅವಳಷ್ಟಕ್ಕೆ ಬಿಟ್ಬಿಡು. ನೀನ್ ನಡಿ. ಹೋಗ್ರಿ. ಸುಮ್ಮಿ, ಒಂದ್ ವೇಳೆ ನೈನಿ ಓದಿ ಆ ಕಲ್ಲನ್ ಒಡೆದು ಬಂಗಾರ ತೆಗೆದ್ರೆ ಭಾಗ ಕೇಳ್ತ್ಯಾ? ಓದ್ಬೇಕು, ಹೊಡಿಬೇಕು, ಹಾವಿಂದ ತಪ್ಪಿಸ್ಕೋಬೇಕು. ಇಷ್ಟೆಲ್ಲ ಆದ್ಮೇಲೆ ನೋಡಿದ್ರೆ ಅದ್ ಬಿಡಿ ಚಿಕ್ಕಮ್ಮ. ಕಲ್ಲಲ್ಲಿ ದೇವ್ರನ್ನ ನೋಡಿದಾಗ ಅದನ್ನ ಒಡೆಯೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ನೀವಂತ ಯೋಚನೆಗಳನ್ನ ಮಾಡಕ್ ಹೋಗ್ಬಿಡಿ. ಹಾಗಾದ್ರೆ ರತ್ನಶಾಸ್ತ್ರ ಗ್ರಂಥದ ರಹಸ್ಯನ ನೈನಿ ಅದಕ್ಕೆ ಭೇದಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ. ತಾತಾಸ್ತು. ಅಸ್ತು ಅಸ್ತು ಅಂದ್ಮೇಲೆ ನಡೀದೇ ಇರುತ್ತಾ? ಎಲ್ಲಿಗ್ ಮಾಮ್? ಎಲ್ಗ? ನರಕಕ್ಕೆ. ನಾವು ಏನ್ ಅನ್ಭವಿಸಿದೀವಿ ಅಂತ ಸಾಯ್ಬೇಕು ಮಾಮ್? ಎತ್ತಲೆ ಕೆಟ್ಟವನೇ. ಗಾಯತ್ರಕ್ಕನ್ ಹೊರತು ಇನ್ಯಾರು ನನ್ನನ್ನ ಟಚ್ ಕೂಡ ಮಾಡಕ್ಕಾಗಲ್ಲ. ಅಂತಾದ್ರಲ್ಲಿ ಅರ್ಧ ಉಳ್ದಿರೋ ಆಯಸ್ಸನ್ನ ಯಾಕೋ ಸುಮ್ನೆ ಕಳ್ಕೊಳ್ಳಿ. ಮತ್ತೆ ಇವಾಗ ಇಲ್ಲಿಗೆ ಅಖಂಡ ಸ್ವಾಮಿನ ಭೇಟಿ ಮಾಡಕ್ಕೆ. ಅಖಂಡ ಸ್ವಾಮಿನ? ಅವ್ರ್ಯಾರು? ಮಾರಣ್ಣ ಸ್ವಾಮಿನ ಮೀರ್ಸಿದ್ ಮಹಾನ್ ವ್ಯಕ್ತಿ ಅವರು. ಶಾಂತಿಯಿಂದಾನೆ ತಿರುಗೇಟು ಕೊಡೋ ಯುಕ್ತಿ ಅವ್ರದು. ಋಷಿ ಅಲ್ದೇ ಇದ್ರೂ ತ್ರಿಕಾಲ ಜ್ಞಾನನ ಅನುಭವಿಸಿರೋರು. ಅಂತ ಮಹಾನ್ ಭಾವ್ರನ್ನ ನಮ್ಮಂತ ಪಾಪಿಗಳು ಮೀಟ್ ಮಾಡಿದ್ರೆ ಶಾಪ ಹಾಕ್ತಾರೆ ನಮ್ಮ ಮಾಮ್. ನಮಸ್ಕಾರ ಸ್ವಾಮಿ. ಏಯ್, ನಮಸ್ಕಾರ ಮಾಡು. ನಮಸ್ತೆ ಸ್ವಾಮಿ. ಮುಂದುವರಿ. ಇದೇನ್ ಮಾಮ್ ಆಗ್ಲೇ ಹೋಗು ಅಂತ ಹೇಳ್ತಾ ಇದಾರೆ? ಏಯ್, ಮುಂದುವರಿ ಅಂದ್ರೆ ಹೇಳು ಅಂತ. ಓ. ಅಖಂಡ ಸ್ವಾಮಿ, ನನ್ನ ಹೆಸರು ತಿಲ್ಲೋತ್ತಮ. ನಿಮ್ಮ ಮನೇಲಿರೋ ನಾಯಿ ಹೆಸರು ಜೂಲಿ. ನಾಯಿ ಹೆಸರನ್ನ ಹೇಳಿದ್ದೀರಾ ಅಂದ್ರೆ ನನ್ನ ಹೆಸರು ಹೇಳೋದು ನಿಮಗೆ ತುಂಬಾ ಈಸಿನೇ. ಏಯ್, ಏನೇನೋ ಮಾತಾಡಿ ಸ್ವಾಮಿಗಳಿಗೆ ಕೋಪ ಬರಿಸ್ಬೇಡ. ಸರಿ ಮಾಮ್. ಅಖಂಡ ಸ್ವಾಮಿ, ಎಲ್ಲ ಗೊತ್ತಿರೋ ನಿಮ್ಮ ಹತ್ರ ಮತ್ತೆ ನಾವು ಹೇಳೋದು ನಮ್ಮ ಅಮಾಯಕತನ. ಆದರೂ ಸಂದರ್ಭ ಅಂಥದ್ದೇ. ಮನೆಯಲ್ಲಿರೋ ಕಪ್ಪು ಕಲ್ಲಲ್ಲಿ ಬಂಗಾರ ಇದೆ ಅಂತ ಹೇಳ್ತಾರೆ.
ಆದ್ರೆ ಅದನ್ನ ಹೇಗ್ ತೆಗಿಬೇಕು ಅಂತ ನಮಗ್ ಗೊತ್ತಾಗ್ತಿಲ್ಲ ಸ್ವಾಮಿ.